ಮತ್ತೆ ಉಗ್ರರು ಆಕ್ಟಿವ್ ಆದಂತೆ ಕಾಣಿಸಿದೆ. ಇನ್ನು ಮುಂಬೈನ ಏರ್ಪೋರ್ಟ್ನಲ್ಲೂ ಕೂಡ ಇಬ್ಬರು ಶಂಕಿತ ಉಗ್ರರು ಅರೆಸ್ಟ್ ಆಗಿದ್ದಾರೆ. ಇಬ್ಬರು ಶಂಕಿತರನ್ನ ಅಥವಾ ಈ ಉಗ್ರರನ್ನ ಬಂಧಿಸಿರೋದು ಎನ್ಐಎ ಅಧಿಕಾರಿಗಳು. ಐಸಿಸ್ನ ಸ್ಲೀಪರ್ ಮಾಡ್ಯೂಲ್ಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರು ಈ ಉಗ್ರರು ಅನ್ನೋದು ಕೂಡ ಗೊತ್ತಾಗಿದೆ. ಮುಂಬೈ ಏರ್ಪೋರ್ಟ್ನಲ್ಲಿ ಇಬ್ಬರು ಶಂಕಿತ ಉಗ್ರರು ಅರೆಸ್ಟ್ ಆಗಿದ್ದಾರೆ. ಈ ಇಬ್ಬರು ಶಂಕಿತ ಉಗ್ರರನ್ನ ಬಂಧಿಸಿರೋದು ಎನ್ಐಎ ಅಧಿಕಾರಿಗಳು. ಐಸಿಸ್ನ ಸ್ಲೀಪರ್ ಮಾಡ್ಯೂಲ್ಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರು ಬಂಧಿತ ಉಗ್ರರು ಅಂತ ಕೂಡ ಗೊತ್ತಾಗಿದೆ. ಅಬ್ದುಲ್ಲಾ ಫಯಾಜ್ ಶೇಖ್, ತಾಲಾ ಖಾನ್ ಅನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಇಂಡೋನೇಷ್ಯಾದ ಜಾಕರ್ತಾದಲ್ಲಿ ಅಡಗಿಕೊಂಡಿದ್ರು ಶಂಕಿತರ ಉಗ್ರರು. ಮುಂಬೈ ವಿಮಾನ ನಿಲ್ದಾಣದ ಟರ್ಮಿನಲ್ 2 ನಲ್ಲಿ ಉಗ್ರರ ಬಂಧನವಾಗಿರೋದು. ಮುಂಬೈ ಏರ್ಪೋರ್ಟ್ನಲ್ಲಿ ಇಬ್ಬರು ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದ್ದಾರೆ. ಇಬ್ಬರು ಶಂಕಿತ ಉಗ್ರರನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದು ಕೆಲವೊಂದಷ್ಟು ಮಾಹಿತಿಗಳನ್ನ ಕೂಡ ನಿಖರವಾಗಿ ಪಡ್ಕೊಂಡಿದ್ದಾರೆ. ಸ್ಲೀಪರ್ ಮಾಡ್ಯೂಲ್ಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರವೂ ಕೂಡ ಬೆಳಕಿಗೆ ಬಂದಿದೆ. ಅಂದ್ರೆ ಸ್ಲೀಪರ್ ಮಾಡ್ಯೂಲ್ಗಳು ಅಂತ ಹೇಳಿದ್ರೆ ಆಪರೇಟರ್ಸ್ಗಳಾಗಿರ್ತಾರೆ, ಗೂಢಾಚಾರರು ಅಂತ ಕೂಡ ಇವ್ರನ್ನ ಕನ್ಸಿಡರ್ ಮಾಡಲಾಗುತ್ತೆ. ಅಥವಾ ಈ ಭಯೋತ್ಪಾದಕರ ಗುಂಪು ಅಥವಾ ಯಾರಾದರೂ ಸೂಚನೆಯನ್ನ ಕೊಟ್ಟಂತಹ ಪಕ್ಷದಲ್ಲಿ ಯಾವುದಾದ್ರೂ ಸಮಾಜಘಾತುಕ ಕೆಲಸಗಳನ್ನ ಅಥವಾ ಅವಕಾಶ ಸಿಕ್ಬಿಟ್ರೆ ಸಾಕು, ಆ ಉದ್ದೇಶಿತ ಕೆಲಸವನ್ನ ನೆರವೇರಿಸಬೇಕು ಅನ್ನುವಂತಹ ಗುಂಪು ಚಟುವಟಿಕೆಯಲ್ಲಿ ತೊಡಗಿದ್ದಂತಹ ಇಬ್ಬರು ಶಂಕಿತ ಉಗ್ರರನ್ನ ಇವತ್ತು ಮುಂಬೈ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಇಂಡೋನೇಷ್ಯಾದ ಜಕರ್ತಾದಲ್ಲಿ ಅಡಗಿ ಕುಳಿತುಕೊಂಡಿದ್ರು ಶಂಕಿತ ಉಗ್ರರು. ಇವರನ್ನ ಪತ್ತೆ ಹಚ್ಚಿರೋದು ಮುಂಬೈ ಏರ್ಪೋರ್ಟ್ನಲ್ಲಿ. ಇಬ್ಬರು ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿರೋದು. ಯಾವಾಗ ಪೆಹಲ್ಗಾಮ್ ಅಟ್ಯಾಕ್ ಆಯಿತು ತದನಂತರದಲ್ಲಿ ಉಗ್ರರು ಮತ್ತೆ ಆಕ್ಟಿವ್ ಆಗ್ತಾ ಇದ್ದಾರೆ. ಮುಖ್ಯವಾಗಿ ಭಾರತದಲ್ಲಿ ಕೆಲವೊಂದಷ್ಟು ಜಾಗಗಳಲ್ಲಿ ಮತ್ತೆ ತಮ್ಮ ಬಾಲಗಳನ್ನು ಬಿಚ್ಚುತ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಹದ್ದಿನ ಕಣ್ಣನ್ನ ಇಟ್ಟಿದ್ದು ಕೆಲವೊಂದಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮುಂಬೈನಲ್ಲಿ ಬಂಧಿತರಾದವರು ISIS ಭಯೋತ್ಪಾದಕರು. ಇಬ್ಬರ ಮೇಲೆ ತಲಾ 3 ಲಕ್ಷ ರೂಪಾಯಿ ಬಹುಮಾನವನ್ನ ಕೂಡ ಘೋಷಣೆ ಮಾಡಲಾಗಿತ್ತು ಈ ಹಿಂದೆ. ಇಬ್ಬರ ಬಗ್ಗೆ ಮಾಹಿತಿಯನ್ನ ನೀಡಿದವರಿಗೆ 3 ಲಕ್ಷ ಬಹುಮಾನ ಅಂತ ಘೋಷಣೆಯನ್ನ ಕೂಡ ಮಾಡಲಾಗಿತ್ತು. ISIS ಸ್ಲೀಪರ್ ಸೆಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಇಬ್ರು ಉಗ್ರರು. ISIS ಪುಣೆ ಮಾಡ್ಯೂಲ್ಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದವರು ಅರೆಸ್ಟ್ ಆಗಿರೋದು. ಮುಂಬೈನಲ್ಲಿ ಬಂಧಿತರಾದವರು ISIS ಭಯೋತ್ಪಾದಕರು ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಇವರಿಬ್ರು ಇದೇನು ಹೊಸದಾಗಿ ಆಕ್ಟಿವ್ ಆಗಿರುವಂಥದ್ದಲ್ಲ. ಈ ಹಿಂದೆ ಕೂಡ ಇವರು ಭಯೋತ್ಪಾದಕರು, ಉಗ್ರರು ಅನ್ನುವಂಥ ಶಂಕೆಯ ಮೇಲೆ ಇಬ್ಬರನ್ನ ಏನಾದರೂ ಗುರುತಿಸಿ ಹೇಳಿದಂಥ ಪಕ್ಷದಲ್ಲಿ 3 ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಕೂಡ ಸರ್ಕಾರ ಘೋಷಣೆ ಮಾಡಿತ್ತು. ಈಗ ಮುಂಬೈನ ಏರ್ಪೋರ್ಟ್ನಲ್ಲಿ ಇಬ್ಬರು ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿರೋದು. ISIS ಸ್ಲೀಪರ್ ಸೆಲ್ಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಕೂಡ ಗೊತ್ತಾಗಿದೆ. ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಮುಂಬೈ ಏರ್ಪೋರ್ಟ್ನಲ್ಲಿ ಈ ಹಿಂದೆ ತಲೆಮರೆಸಿಕೊಂಡಿದ್ದಂತಹ ಉಗ್ರರಿಗೆ ಏನು 3 ಲಕ್ಷ ರೂಪಾಯಿ ಹಣವನ್ನ ಘೋಷಣೆ ಮಾಡಲಾಗಿತ್ತು, ಅವರು ಇವತ್ತು ಸಿಕ್ಕಿ ಬಿದ್ದಿದ್ದಾರೆ. ಯಾವ ರೀತಿಯ ಕಾರ್ಯಾಚರಣೆಯಲ್ಲಿ ಸಿಕ್ಕಿ ಬಿದ್ದಿರೋದು ಅಂತ? ಡಯನಾ, ಒಂದು ಕಡೆ ಪಾಕಿಸ್ತಾನ ಜೊತೆಗಿನ ಒಂದಷ್ಟು ಕದನ ವಿರಾಮ ಆದ ಬಳಿಕ ಅದರಲ್ಲೂ ಕೂಡ ಆಂತರಿಕವಾಗಿ ಒಂದಷ್ಟು ಸೆಕ್ಯೂರಿಟಿ, ಒಂದಷ್ಟು ಬಿಗಿ ಭದ್ರತೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಪೊಲೀಸರು ಹದ್ದಿನ ಕಣ್ಣನ್ನ ಹಾಕಿದ್ರು. ಅದರಲ್ಲೂ ಕೂಡ ಏನು ಮುಂಬೈ ನಗರದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮುಂಬೈನ ಏರ್ಪೋರ್ಟ್ ನಲ್ಲಿ ಹೆಚ್ಚಿನ ಒಂದು ಜನನಿಬಿಡಿತ ಪ್ರದೇಶ ಆಗಿರುತ್ತೆ. ಏನಾದ್ರೂ ಇಂಥ ಒಂದು ಸಂದರ್ಭದಲ್ಲಿ ಏನಾದ್ರು ಒಂದಷ್ಟು ಆಗ್ಬಾರ್ದಂತ ಒಂದು ಘಟನೆ ಆದ್ರೆ ಅದು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಈ ನೆಲೆಯಲ್ಲಿ ಈಗ ಕೇಂದ್ರ ಸರ್ಕಾರ ಒಂದಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಗಳಾಗಿರ್ಬೋದು ಮತ್ತು ಸೆಕ್ಯೂರಿಟಿ ಏಜೆನ್ಸಿ ಗಳಿಗೆ ಒಂದಷ್ಟು ಕಟ್ಟೆಚ್ಚರ ವಹಿಸುವಂತೆ ಒಂದಷ್ಟು ಸೂಚನೆ ಕೊಟ್ಟಿತ್ತು. ಆ ಒಂದು ಸೂಚನೆ ಮೇರೆಗೆ NI ತಂಡ, ಅಂದ್ರೆ ಪೆಹಲ್ಗಾಮ್ ನಂತರ ಏನು NI ತಂಡ ಒಂದಷ್ಟು ಆಕ್ಟಿವ್ ಆಗಿ ದೇಶದಲ್ಲಿ ಯಾರೆಲ್ಲ ಶಂಕಿತ ಉಗ್ರರಿದ್ರು ಅವ್ರನ್ನ ಒಂದು ಸೆರೆ ಹಿಡಿಯುವಂತ ಒಂದು ಕಾರ್ಯಾಚರಣೆ ಮಾಡ್ತಿತ್ತು. ಈಗ ಐಸಿಸ್ ಉಗ್ರರು, ಅಂದ್ರೆ ಐಸಿಸ್ ನ ಸಂಘಟನೆಯ ವಿರುದ್ಧ, ಅಂದ್ರೆ ಐಸಿಸ್ ಸಂಘಟನೆ ಇರುವಂತ ಇಬ್ಬರು ಶಂಕಿತ ಉಗ್ರರನ್ನ ಮುಂಬೈನಲ್ಲಿ NI ತಂಡ ವಶಕ್ಕೆ ತೆಗೆದುಕೊಂಡಿದೆ. ಇವರು ಪ್ರಮುಖವಾಗಿ ಅಬ್ದುಲ್ ಫಯಾಜ್ ಶೇಖ್ ಮತ್ತು ತಾಲಾ ಖಾನ್ ಅಂತ ಇಬ್ಬರು ಶಂಕಿತ ಉಗ್ರರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇವರು ಭಾರತದ ಆಂತರಿಕ ವಿಚಾರಗಳ ಬಗ್ಗೆ ಐಸಿಸ್ ಸಂಘಟನೆಗೆ ಒಂದಷ್ಟು ಮಾಹಿತಿಯನ್ನ ಮುಟ್ಟಿಸ್ತಾ ಇರುವಂತ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಒಂದಷ್ಟು ಮಾಹಿತಿ ಕೇಳಿ ಬಂದಿದೆ. ಇವರು ಪ್ರಮುಖವಾಗಿ ಏನು ಐಸಿಸ್ ಸಂಘಟನೆ ಜೊತೆ ಗುರುತಿಸಿಕೊಂಡಿರೋದ್ರಿಂದ ಸಹಜವಾಗಿ ಒಂದಷ್ಟು ಉಗ್ರಾತ್ಮಕ ಒಂದು ಉಗ್ರ ಸಂಪೋಷಣೆ ಒಂದು ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ತಾ ಇದ್ರು.
ಹೀಗೆ ಮುಂದುವರೆದಿದ್ರೆ ಭಾರತದ ಎಲ್ಲಾ ಒಂದು ಆಂತರಿಕ ಮಾಹಿತಿಗಳನ್ನ ರವಾನೆ ಮಾಡ್ತಿದ್ರು, ಮತ್ತೊಂದಷ್ಟು ಏನು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಸದ್ಯಕ್ಕೆ ಎನ್ಐ ತಂಡ ಇವರಿಬ್ಬರನ್ನ ವಶಕ್ಕೆ ಪಡೆದುಕೊಂಡು ಪ್ರಾಥಮಿಕ ತನಿಖೆಗೆ ಒಳಪಡಿಸಿದೆ. ಇದರ ನಂತರ ಅಂದ್ರೆ ಪ್ರಮುಖವಾಗಿ ಈ ಒಂದು ಐಸಿಸ್ ನ ಮಾಡ್ಯೂಲ್ ಚೆಲ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಇವರಿಬ್ಬರನ್ನು ಕೂಡ ಯಾರು ಕಂಡುಹಿಡಿತಾರೆ ಅವ್ರಿಗೆ 3 ಲಕ್ಷ ಕೂಡ ಬಹುಮಾನವಾಗಿ ಘೋಷಿಸುವುದಾಗಿ ಹಿಂದೆ ಹೇಳಲಾಗಿತ್ತು. ಹೀಗಾಗಿ ಇವ್ರನ್ನ ಸೆರೆ ಹಿಡಿಯೋದು ಅಷ್ಟರ ಮಟ್ಟಿಗೆ ಭಾರತಕ್ಕೆ ಅಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿತ್ತು. ಹೀಗಾಗಿ ಈ ಇಬ್ಬರು ಸಂಗೀತ ಉಗ್ರರನ್ನ ಸೆರೆ ಹಿಡಿಯೋದ್ರಿಂದ ಇನ್ನಷ್ಟು ಭಾರತ ದೇಶದಲ್ಲಿ ಯಾರೆಲ್ಲ ಸಂಗೀತ ಉಗ್ರರಿದ್ದಾರೆ ಅವ್ರನ್ನ ಹಿಡಿಯುವಂತ ಒಂದು ಕೆಲಸ ಕೂಡ ಬಹಳ ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಇವರಿಬ್ಬರನ್ನ ಸೆರೆ ಹಿಡಿದು ಪ್ರಾಥಮಿಕ ತನಿಖೆಗೆ ಒಳಪಡಿಸುವುದಾಗಿ ಮಾಹಿತಿ ಬರ್ತಾ ಇದೆ. ಓಕೆ, ಈಗಾಗಲೇ ಪೊಲೀಸರು ಕೂಡ ಹದ್ದಿನ ಕಣ್ಣನ್ನ ಇಟ್ಟಿರೋದು ಸೂಕ್ಷ್ಮ ಪ್ರದೇಶಗಳಲ್ಲಿ, ಹಾಗಾಗಿ ಇನ್ನೆಷ್ಟು ಜನ ಉಗ್ರರ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಅಭಿಷೇಕ್? ದೇನಾ, ಒಂದು ಕಡೆ ಏನಂದ್ರೆ ಪಾಕಿಸ್ತಾನ ಒಂದು ಕಡೆ ಗಡಿ ಪ್ರದೇಶದಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಿದ್ರು ಕೂಡ ಒಂದಷ್ಟು ದೇಶದ ಆಂತರಿಕವಾಗಿ ಒಂದಷ್ಟು ಹದ್ದಿನ ಕಣ್ಣ ಇಡಬೇಕಾಗುತ್ತೆ. ಇದೇ ವಿಚಾರದಲ್ಲಿ ಕೇಂದ್ರ ಗೃಹ ಇಲಾಖೆ ಕೂಡ ಒಂದಷ್ಟು ರಾಜ್ಯಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ಈ ಒಂದು ವಿಚಾರದಲ್ಲಿ ಯಾವುದೇ ಹಂತದಲ್ಲಿ ಕೂಡ ಸೆಕ್ಯೂರಿಟಿ ಲ್ಯಾಬ್ಸ್ ಆಗದಂತೆ ಒಂದಷ್ಟು ಸೂಚನೆ ಕೊಟ್ಟಿದೆ. ಡ್ಯಾಮ್ಗಳಾಗಿರ್ಬೋದು, ಮತ್ತೆ ಹೆಚ್ಚು ಜನನಿಬಿಡಿತ ಮಾಲ್ಗಳು ಆಗಿರ್ಬೋದು, ಶಾಪಿಂಗ್ ಮಾಲ್ ಆಗಿರ್ಬೋದು, ಹೆಚ್ಚೆಚ್ಚು ಜನನಿಬಿಡಿತ ಪ್ರದೇಶದಲ್ಲಿರುವಂತಹ ಜನಸಂಖ್ಯೆಯಲ್ಲಿರುವಂತಹ ಸ್ಥಳಗಳಲ್ಲಿ ಹದ್ದಿನ ಕಣ್ಣು ಇಡುವಂತೆ ಈಗಾಗಲೇ ಪೊಲೀಸರಿಗೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ಹಂತದಲ್ಲಿ ಇನ್ನಷ್ಟು ಕಟ್ಟೆಚ್ಚರ ವಹಿಸುವಂತ ಒಂದು ಸಾಧ್ಯತೆ ಇದೆ. ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮುಂಬೈನ ತಾಜ್ ಹೋಟೆಲ್ಗೆ ಬಾಂಬ್ ಬೆದರಿಕೆ ಕೇಳಿ ಬಂದಿದೆ. ಛತ್ರಪತಿ ಶಿವಾಜಿ ಏರ್ಪೋರ್ಟ್ಗೆ ಬೆದರಿಕೆಯ ಇಮೇಲ್ ಬಂದಿರೋದು. ಬೆದರಿಕೆ ಇಮೇಲ್ ಅನ್ನ ಕಳಿಸಿದ್ದ ಬಗ್ಗೆ ತನಿಖೆ ಚುರುಕುಗೊಳ್ತಾ ಇದೆ. ತಾಜ್ ಹೋಟೆಲ್ ಹಾಗೆ ಏರ್ಪೋರ್ಟ್ನಲ್ಲಿ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಉಗ್ರ ಅಫ್ಜಲ್ ಗುರು ಮರಣ ದಂಡನೆಯ ಬಗ್ಗೆ ಪ್ರಸ್ತಾಪವನ್ನ ಕೂಡ ಮಾಡಿ ಇಮೇಲ್ ಮಾಡಿರೋದು. ಅಫ್ಜಲ್ ಮರಣ ದಂಡನೆ ಅನ್ಯಾಯ ಅಂತ ಪ್ರಸ್ತಾಪಿಸಲಾಗಿದೆ. ಸಂಸತ್ತಿನ ಮೇಲೆ ದಾಳಿಯನ್ನ ಮಾಡಿದ್ದ ಆರೋಪಿ ಅಫ್ಜಲ್ ಈ ಹಿಂದೆಯೂ ಕೂಡ ಮುಂಬೈ ತಾಜ್ ಹೋಟೆಲ್ಗೆ ಬಾಂಬ್ ಬೆದರಿಕೆಯನ್ನು ಹಾಕಿದ್ದು ಮಾತ್ರ ಅಲ್ಲ, ಬಾಂಬ್ ದಾಳಿ ಕೂಡ ನಡೆದಿತ್ತು. ಮತ್ತೆ ಬಾಂಬ್ ದಾಳಿ ಕೇಳಿ ಬಂದಿರೋದು. ಅಫ್ಜಲ್ದು ಏನು ಮರಣದಂಡನೆಯನ್ನು ಮಾಡಲಾಯಿತು, ಅದು ಖಂಡನೀಯ ಅನ್ನೋದನ್ನ ಘೋಷಣೆ ಮಾಡಿ ಈಗ ಬೆದರಿಕೆಯ ಇಮೇಲ್ ಅನ್ನ ಕಳಿಸಿರೋದು. ಉಗ್ರ ಅಫ್ಜಲ್ ಗುರು ಮರಣದಂಡನೆಯ ಬಗ್ಗೆ ಇಮೇಲ್ನಲ್ಲಿ ಪ್ರಸ್ತಾಪ ಕೂಡ ಮಾಡಲಾಗಿದೆ. ತಾಜ್ ಹೋಟೆಲ್ ಹಾಗೆ ಏರ್ಪೋರ್ಟ್ನಲ್ಲಿ ಈ ಸಂಬಂಧ ಪರಿಶೀಲನೆ ಕೂಡ ನಡೀತಾ ಇದೆ. ಮುಖ್ಯವಾಗಿ ತಾಜ್ ಹೋಟೆಲ್ ಅಂತ ಹೇಳಿದ್ರೆ ಈ ಹಿಂದೆ ಕೂಡ 26/11 ಅಂದರೆ ಸುಮಾರು 166ಕ್ಕೂ ಹೆಚ್ಚಿನ ಜನ ಈ ಒಂದು ಬಾಂಬ್ ಸ್ಫೋಟದಲ್ಲಿ ಮರಣಗೊಂಡಿದ್ರು. ಹಾಗಾಗಿ ಈಗ ಅಫ್ಜಲ್ ತಾಜ್ ಹೋಟೆಲ್ ಅಂದರೆ ಅವ್ರನ್ನ ಏನು ಮರಣದಂಡನೆಗೆ ಒಳಪಡಿಸಲಾಗಿತ್ತು, ಅದು ಅನ್ಯಾಯ ಅಂತ ಇಮೇಲ್ನಲ್ಲಿ ಪ್ರಸ್ತಾಪ ಮಾಡಿ ಸಂಸತ್ತಿನ ಮೇಲೆ ದಾಳಿಯನ್ನು ಮಾಡಿರೋದು. ಹಾಗೂ ಉಗ್ರ ಅಫ್ಜಲ್ ಗುರು ಮರಣದಂಡನೆಯ ಬಗ್ಗೆ ಕೂಡ ಇಮೇಲ್ನಲ್ಲಿ ಪ್ರಸ್ತಾಪ ಆಗಿದೆ. ಹೀಗಾಗಿ ಛತ್ರಪತಿ ಶಿವಾಜಿ ಏರ್ಪೋರ್ಟ್ಗೆ ಬೆದರಿಕೆ ಇಮೇಲ್ ಬಂದ ನಂತರದಲ್ಲಿ ಈಗಾಗಲೇ ತನಿಖೆ ಕೂಡ ಚುರುಕುಗೊಳ್ತಾ ಇದೆ.